ಆ ಮಗು ಮತ್ತೆ ಸಿಕ್ಕಿದೆ ಅಂದರೆ ಯಾರಿರ್ಬೋದು ಅವಳು? ಇವನು ಇಷ್ಟೊಂದು ಸೀರಿಯಸ್ ಆಗಿ ಥಿಂಕ್ ಮಾಡ್ತಿದ್ದಾನೆ ಅಂದರೆ ವಿಷಯ ದೊಡ್ಡದಾಗೇ ಇರಬೇಕು. ಹೇಗಾದರೂ ಮಾಡಿ ತಿಳ್ಕೊಬೇಕಲ್ಲ, ತಿಳ್ಕೊಂತೀನಿ. ಹಾಯ್ ಜೈ. ಡ್ರಿಂಕ್? ಏನಿವತ್ತು ಬೆಣ್ಣೆ ಮಾತಾಡಿಕೊಂಡು ನೈಸ್ ಮಾಡ್ತಿದ್ದಾಳೆ, ಡ್ರಿಂಕ್ ಬೇರೆ ತಂದಿದ್ದಾಳೆ. ಹುಷಾರಾಗಿರ್ಬೇಕು. ಬೇಬಿ, ಇದೆಲ್ಲ ನನ್ನ ಕೆಲಸ, ನೀನು ಯಾಕೆ ಮಾಡಕ್ಕೆ ಹೋಗ್ತೀಯ? ನೀನು ಆರಾಮಾಗಿರ, ನಾನು ಹಾಕಿ. ಚೆಸ್. ಏನು ಜೈ, ತುಂಬಾ ಬ್ಯುಸಿ ಇದ್ರಿ? ಇದ್ರಿ? ಏನಿಲ್ಲ, ಸ್ವಲ್ಪ ಹೀಗೆ ಇಂಪಾರ್ಟೆಂಟ್ ಕೆಲಸ ಇತ್ತು. ಏನು ಕೆಲಸ? ಏನಾದರೂ ಸ್ಪೆಷಲಾ? ಯಾಕಂಗೆ ಕೇಳ್ತಾ ಇದೀಯ? ಏನಿಲ್ಲ, ಬೆಳಗ್ಗೆಯಿಂದ ತುಂಬ ಬ್ಯುಸಿಯಾಗಿದ್ರಿ, ಸೀಕ್ರೆಟ್ ಫೋನ್ ಕಾಲ್ಸಲ್ಲಿ ಬೇರೆ ಇದ್ರಲ್ಲ, ಸೊ ಅದಕ್ಕೆ ಕೇಳಿದೆ. ಓಹೋ, ಫುಲ್ ಅಬ್ಸರ್ವ್ ಮಾಡಿದಾಳೆ. ಆ ಥರ ಎಲ್ಲ ಏನಿಲ್ಲ, ನೀನು ಸುಮ್ಮನೆ ಓವರಾಗಿ ಥಿಂಕ್ ಮಾಡ್ತಾ ಇದೀಯಾ. ಜಸ್ಟ್ ರಿಲ್ಯಾಕ್ಸ್. ನಾನು ರಿಲ್ಯಾಕ್ಸ್ ಆಗೇ ಇದ್ದೀನಿ ಜೈ, ನೀವೇ ಟೆನ್ಷನ್ ಮಾಡ್ಕೊಂಡಿರೋದು. ಅದೇನು ವಿಷಯ ಅಂತ ಹೇಳಬಾರ್ದಾ? ಹೇಳ್ತೀನಿ, ಅದರಲ್ಲೇನಿದೆ ನಿನ್ನ ಹತ್ರ ಹೇಳೋದ್ರಲ್ಲಿ. ಆ್ಯಕ್ಚುಲಿ ಐ ಹ್ಯಾಡ್ ಅ ಬೆಸ್ಟ್ ಫ್ರೆಂಡ್. ಆಗ ನಾನು ಚೆನ್ನಾಗಿದ್ದಾಗ ಐ ವಾಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್. ಬೇಬಿ, ನಿನ್ನ ಜನ್ಮಕ್ಕೆ ಬೇಬಿ ಅಲ್ಲ ನೀನು. ನೀನೇ ಹೇಳಿದಾಗೆ ಅವತ್ತು ಫ್ರೈಡ್ ಗೋಬಿ. ಏನೋ ನಿನ್ನ ಬುದ್ಧಿವಂತಿಕೆಯಿಂದ ನೀನು ನನಗೆ ಮೋಸ ಮಾಡಿದ್ಯಾ ಅಂತ ಮೆರಿತಾ ಇದ್ದೆ ಅಲ್ಲ. ನಾನು ನಿನ್ನನ್ನು ನಂಬಿ ಯಾಮಾರಿದ್ದಕ್ಕೆ ನೀನು ನನಗೆ ಮೋಸ ಮಾಡೋಕ್ಕಾಯ್ತೆ ಹೊರತು ಇದರಲ್ಲಿ ನಿನ್ನ ಬುದ್ಧಿವಂತಿಕೆ ಏನಿಲ್ಲ. ಯು ಬ್ಲಡಿ ಫೂಲ್. ಎಲ್ಲರೂ ನಂಬಿಕೆನ ದೇವರು ಅಂತಾರೆ, ಆದರೆ ನನ್ನ ಪಾಲಿಗೆ ನಂಬಿಕೆ ಅನ್ನೋದು ದೇವರಲ್ಲ, ದೆವ್ವ. ದಿಯಾ ರೂಪದ ದೆವ್ವ ಆಗೋಯ್ತು. ದಿಯಾ ಅನ್ನೋ ದೆವ್ವ. ಆದರೆ ಈಗ ಈ ಜೇಡಿ ಫುಲ್ಲು ಅಲರ್ಟ್ ಆಗಿದ್ದಾನೆ. ಲಿಟ್ರಲಿ ಲೈಕ್ ಅ ಲೋಡೆಡ್ ಗನ್. ಯಾವಾಗ ಬೇಕಾದರೂ ನಾನು ಟಾರ್ಗೆಟ್ ಇಟ್ಟು ಟ್ರಿಗರ್ ಎಳಿಬೋದು. ಅದೊಂದೇ ಬಾಕಿ.